ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಫೆಬ್ರವರಿ 25 ಮತ್ತು 26ನೇ ತಾರೀಕಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದ್ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PAB ನ್ಯೂಸ್ ಪೇಪರ್ನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡಿ. ಕೆಳಗಿನ ಯಾವ ಖಾಸಗಿ ಕಂಪನಿಯು ವಿಶ್ವದಲ್ಲೇ ಮೊಟ್ಟ ಮೊದಲ ಬಾರಿಗೆ ಚಂದ್ರನ ಮೇಲೆ ಒಡಿಸ್ಸಿಯಸ್ ಎಂಬ ಹೆಸರಿನ ಬಾಹ್ಯಾಕಾಶ ನೌಕೆಯನ್ನು ಉಡಾವಣೆ ಮಾಡಿದೆ? ನೋಡಿದಕ್ಕೆ ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ 1, ಇಂಟಿಟ್ಯೂವ್ ಮೆಷಿನ್ಸ್ ಅಂತ ಕರಿತೀವಿ. ನೋಡಿ, ಒಡಿಸ್ಸಿಯಸ್ ಎಂಬುದು ಏನು ಅಂತ ಕೇಳಬಹುದು. ಇದೊಂದು ಖಾಸಗಿ ಕಂಪನಿಯು ವಿಶ್ವದಲ್ಲೇ ಮೊಟ್ಟ ಮೊದಲ ಬಾರಿಗೆ ಚಂದ್ರನ ಮೇಲೆ ಲ್ಯಾಂಡ್ ಮಾಡಿರ್ತಕ್ಕಂಥ ಬಾಹ್ಯಾಕಾಶ ನೌಕೆಯಾಗಿದೆ. ಅಂದರೆ ಬಾಹ್ಯಾಕಾಶ ನೌಕೆಯ ಹೆಸರು ಒಡಿಸ್ಸಿಯಸ್. ಸೊ ಇದನ್ನು ಅಮೆರಿಕ ಮೂಲದ ಒಂದು ಖಾಸಗಿ ಕಂಪನಿ ಅಂತ ಹೇಳ್ತೀವಿ. ಅದು ಇಂಟಿಟ್ಯೂವ್ ಮೆಷಿನ್ಸ್ ಎಂಬುದು ಅಮೆರಿಕ ದೇಶದ, ನೋಡಿ, ಅಮೆರಿಕ ದೇಶದ ಒಂದು ಖಾಸಗಿ ಕಂಪನಿ. ಸೊ ಈ ಒಂದು ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು ಅದು ಚಂದ್ರನ ದಕ್ಷಿಣ ಧ್ರುವಕ್ಕೆ ಇಳಿಸಿರ್ತಕ್ಕಂಥದ್ದು. ನಮ್ಮ ದೇಶದ ಚಂದ್ರಯಾನ 3 ಏನಿದೆ, ಆ ಚಂದ್ರಯಾನ 3ನ ಸ್ವಲ್ಪ ದೂರದಲ್ಲೇ ಇದನ್ನು ಲ್ಯಾಂಡ್ ಮಾಡಿರ್ತಕ್ಕಂಥದ್ದು. ಇದರ ಬಗ್ಗೆ ಡೀಟೇಲ್ಸನ್ನು ಕೂಡ ತಿಳ್ಕೊಳ್ಳೋಣ. ದ ಇಂಡಿಯನ್ ಎಕ್ಸ್‌ಪ್ರೆಸ್ ಪೇಪರ್ನಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಫಸ್ಟ್ ಮೂನ್ ಲ್ಯಾಂಡಿಂಗ್ ಬೈ ಪ್ರೈವೇಟ್ ಕಂಪನಿ. ನೋಡಿ, ವಿಶ್ವದಲ್ಲೇ ಮೊಟ್ಟ ಮೊದಲ ಬಾರಿಗೆ ಖಾಸಗಿ ಕಂಪನಿ, ಪ್ರೈವೇಟ್ ಕಂಪನಿಯೊಂದು ಚಂದ್ರನ ಮೇಲೆ ಲ್ಯಾಂಡ್ ಮಾಡಿರ್ತಕ್ಕಂಥದ್ದು. ಹಾಗಾದರೆ ಇದರ ಬಗ್ಗೆ ಡೀಟೇಲ್ಸ್ ನಾವು ತಿಳ್ಕೊಳ್ಳೋಣ. ನೋಡಿ, ಅಮೆರಿಕದ ಖಾಸಗಿ ಕಂಪನಿಯಾಗಿರ್ತಕ್ಕಂಥ ಇಂಟಿಟ್ಯೂವ್ ಮೆಷಿನ್ಸ್ನ ರೋಬೋಟಿಕ್ ಸ್ಪೇಸ್ ಕ್ರಾಫ್ಟ್ ಲ್ಯಾಂಡರ್ ಅಂತ ಕರಿತೀವಿ. ಅದರ ಹೆಸರು ಒಡಿಸ್ಸಿಯಸ್ ಅಂತ ಕರಿತೀವಿ. ಇದನ್ನು 2024ರ ಫೆಬ್ರವರಿ 23ರಂದು ಚಂದ್ರನ ಮೇಲ್ಮೈಗೆ ಇಳಿಸಿತು. ಚಂದ್ರನ ಮೇಲೆ ಇಳಿದ ಈ ಬಾಹ್ಯಾಕಾಶ ನೌಕೆಯ ಹೆಸರು ಒಡಿಸ್ಸಿಯಾಸ್ ಅಥವಾ ಇದನ್ನು ಹಡಿ ಅಂತ ಕೂಡ ಕರೀತಾರೆ. ನೋಡಿ, ಒಡಿಸ್ಸಿಯಸ್ ಅಥವಾ ಇದನ್ನು ಹಡಿ ಅಂತ ಕೂಡ ಕರೀತಾರೆ. ಒಡಿಸ್ಸಿಯಸ್ ಚಂದ್ರನ ಮೇಲ್ಮೈಯಲ್ಲಿ ಖಾಸಗಿ ಬಾಹ್ಯಾಕಾಶ ಕಂಪನಿಗಳ ಮೊಟ್ಟ ಮೊದಲ ಆಗಮನವಾಗಿದೆ. ಇದರ ಬಗ್ಗೆ ಇನ್ನೂ ಮಾಹಿತಿ ನೋಡೋದಾದರೆ, ಯುನೈಟೆಡ್ ಸ್ಟೇಟ್ಸ್ನ ಓಸ್ಟನ್ ಮೂಲದ ಇಂಟಿಟ್ಯೂವ್ ಮೆಷಿನ್ಸ್ ಅಂತ ಕರಿತೀವಿ. ಇಂಗ್ಲೀಷಲ್ಲೂ ಕೂಡ ಬರ್ಕೊಳ್ಳಿ ಸ್ನೇಹಿತರೆ. ಕೆಲವೊಂದು ಇದರಲ್ಲಿ ಇನಿಷಿಯೇಟಿವ್ ಅಂತಲೂ ಕೂಡ ಕೊಟ್ಟಿದ್ದಾರೆ, ಆದರೆ ಇದರ ಪೂರ್ಣ ಹೆಸರು ಇಂಟಿಟ್ಯೂವ್ ಅಂತ ಕರಿತೀವಿ. ಇಂಟಿಟ್ಯೂವ್ ಮೆಷಿನ್ಸ್ ಎಂಬತಕ್ಕಂಥ ಸಂಸ್ಥೆ ನಿರ್ಮಿಸಿದ ಒಡಿಸ್ಸಿಯಸ್ ಎಂಬ ಬಾಹ್ಯಾಕಾಶ ನೌಕೆಯನ್ನು ಫೆಬ್ರವರಿ 15, 2024ರಂದು ಭೂಮಿಯಿಂದ ಉಡಾವಣೆ ಮಾಡಲಾಗಿತ್ತು. ಹಾಗಾದರೆ ಉಡಾವಣೆ ಮಾಡಿದ್ದಂಥದ್ದು ಯಾವಾಗ, ಸೊ ಅದು ಲ್ಯಾಂಡ್ ಆಗಿದ್ದು ಯಾವಾಗ ಅಂತ ಕೂಡ ನೆನಪಿರಲಿ. ಸುಮಾರು 52 ವರ್ಷಗಳ ನಂತರ ಅಮೆರಿಕದ ರೋಬೋಟಿಕ್ ಬಾಹ್ಯಾಕಾಶ ನೌಕೆ ಲ್ಯಾಂಡರ್ ಚಂದ್ರನ ಮೇಲ್ಮೈಗೆ ಇಳಿದಿದೆ. 1972ರಲ್ಲಿ ಕೊನೆಯ ಅಪೋಲೋ ಮಿಷನ್ ಏನಿದೆ ನೋಡಿ, ಈ ಒಂದು ಅಪೋಲೋ ಮಿಷನ್ ಚಂದ್ರನ ಮೇಲೆ ಅನ್ವೇಷಣೆಗಾಗಿ ಅಮೆರಿಕದ್ದು ಈ ಹಿಂದೆ 52 ವರ್ಷಗಳ ಹಿಂದೆ ಲ್ಯಾಂಡ್ ಮಾಡಿತ್ತು. ತದನಂತರ US ನಿರ್ಮಿತ ಯಾವುದೇ ಬಾಹ್ಯಾಕಾಶ ನೌಕೆಯು ಈಗ ಚಂದ್ರನ ಮೇಲ್ಮೈಗೆ ಬಂದಿಲ್ಲ ಎಂಬುದು ಗಮನಿಸಬಹುದು. ಹಾಗಾದರೆ ಫಾಲ್ಕನ್ 9 ರಾಕೆಟ್ನಿಂದ ಉಡಾವಣೆಯಾಗಿದೆ. ಇದು ಬಾಹ್ಯಾಕಾಶ ನೌಕೆಯು ಸ್ಪೇಸ್ ಎಕ್ಸ್ನ ಫಾಲ್ಕನ್ 9 ರಾಕೆಟನ್ನು ಬಳಸಿಕೊಂಡು ಫೆಬ್ರವರಿ 15, 2024ರಂದು ಒಡಿಸ್ಸಿಯಸ್ ಅನ್ನು ಉಡಾವಣೆ ಮಾಡಿತ್ತು. ಈ ಒಡಿಸ್ಸಿಯಸ್ ಏನಿದೆ ಫೆಬ್ರವರಿ 23, 2024ರಂದು ಭಾರತೀಯ ಕಾಲಮಾನ ಮುಂಜಾನೆ 4:30ಕ್ಕೆ ಚಂದ್ರನ ದಕ್ಷಿಣ ಧ್ರುವ, ನೋಡಿ ಎಲ್ಲಿ ಲ್ಯಾಂಡ್ ಆಗಿದೆ ಎಂಬುದು ಇಂಪಾರ್ಟೆಂಟ್ ಆಗುತ್ತೆ. ಚಂದ್ರನ ದಕ್ಷಿಣ ಧ್ರುವದ ಬಳಿ ಮಲಾಫಾರ್ಟ್ ಎ ಎಂಬತಕ್ಕಂಥ ಒಂದು ಸ್ಥಳ ಇದೆ. ನೋಡಿ, ಮಲಾಫಾರ್ಟ್ ಎ ಎಂಬ ಹೆಸರಿನ ಕುಳಿಯಲ್ಲಿ ಅದು ಇಳಿದಿರ್ತಕ್ಕಂಥದ್ದು. ಚಂದ್ರನ ದಕ್ಷಿಣ ಧ್ರುವವು ಭಾರತದ ಚಂದ್ರಯಾನ 3ರ ವಿಕ್ರಮ್ ಲ್ಯಾಂಡರ್ ಇಳಿದ ಅದೇ ಭಾಗವಾಗಿದೆ. ಇಳಿಯುವ ಮೊದಲು ಒಡಿಸ್ಸಿಯಸ್ನ ನ್ಯಾವಿಗೇಷನ್ ಸಿಸ್ಟಮ್ನಲ್ಲಿ ಅಸಮರ್ಪಕ ಕಾರ್ಯವೂ ಇತ್ತು. ಇದರ ಹೊರತಾಗಿಯೂ ಲ್ಯಾಂಡಿಂಗ್ ನಡೆಸಲಾಯಿತು. ಹಾಗಾದರೆ ನಾವು ಒಡಿಸ್ಸಿಯಸ್ ಮಿಷನ್ ಉದ್ದೇಶ ಏನು ಅಂತ ನೋಡೋದಾದರೆ, ನಾಸಾ ಚಂದ್ರನ ದಕ್ಷಿಣ ಧ್ರುವವನ್ನು ತನಿಖೆ ಮಾಡುವ ಗುರಿಯನ್ನು ಹೊಂದಿದೆ. ಏಕೆಂದರೆ ಭವಿಷ್ಯದ ಗಗನಯಾತ್ರಿ ನೆಲೆಯನ್ನು ಸ್ಥಾಪಿಸಲು ಇದು ಅತ್ಯುತ್ತಮ ಸ್ಥಳವಾಗಿದೆ ಎಂಬ ಬಾಹ್ಯಾಕಾಶ ಸಂಸ್ಥೆ ಅದು ನಂಬುತ್ತದೆ ಎಂಬುದು ಗಮನದಲ್ಲಿರಲಿ. ನೆಕ್ಸ್ಟ್ ನಾವು 2ನೇ ಕ್ವಶನ್ ನೋಡೋಣ. ಭಾರತದಲ್ಲಿ ಇತ್ತೀಚೆಗೆ ಕೆಳಗಿನ ಯಾವ ನದಿಯ ಮೇಲೆ ಶಹಪುರ್ ಕಂಡಿ ಅಣೆಕಟ್ಟು ಯೋಜನೆಯನ್ನು ನಿರ್ಮಿಸಲಾಗಿದೆ? ನೋಡಿ, ಶಹಪುರ್ ಕಂಡಿ ಡ್ಯಾಮ್ ಪ್ರಾಜೆಕ್ಟ್
ಸರಿಯಾದಂಥ ಉತ್ತರ ರಾವಿ ನದಿ. ಓಕೆ, ಸೊ ಇದರ ಬಗ್ಗೆ ಡೀಟೇಲ್ಸನ್ನು ನೀವಿಲ್ಲಿ ಗಮನಿಸಬಹುದು. ಇಂಡಿಯಾ ಹಾಲ್ಟ್ಸ್ ಫ್ಲೋ ಆಫ್ ರಾವಿ ರಿವರ್ ಟು ಪಾಕಿಸ್ತಾನ್ ಸೇ ರಿಪೋರ್ಟ್. ಹಾಗಾದರೆ ಇದರ ಮೇಲೆ ಈಗ ನಿರ್ಮಾಣ ಆಗಿರತಕ್ಕಂಥ ಒಂದು ಡ್ಯಾಮ್ ಬಗ್ಗೆ ನೀವಿಲ್ಲಿ ಗಮನಿಸಬಹುದು ಸ್ನೇಹಿತರೆ. ಇದು ಅತಿ ದೊಡ್ಡ ಡ್ಯಾಮ್ಗಳಲ್ಲಿ ಒಂದಾಗಿದೆ. ಶಹಾಪುರ್ ಕಂಡಿ ಅಣೆಕಟ್ಟು ಮಹತ್ವದ ಬೆಳವಣಿಗೆ ಒಂದರಲ್ಲಿ ಪಂಜಾಬ್, ಜಮ್ಮು ಮತ್ತು ಕಾಶ್ಮೀರ ಗಡಿಯಲ್ಲಿ. ನೋಡಿ ಎಲ್ಲಿದು ನಿರ್ಮಾಣವಾಗಿದೆ ಅಂತ ಕೇಳ್ತಾರೆ. ಹಾಗಾದರೆ ಈ ಒಂದು ಶಹಾಪುರ್ ಕಂಡಿ ಬ್ಯಾರೇಜ್ ಎಲ್ಲಿದೆ ಅಂತ ಕೇಳಿದರೆ ಪಂಜಾಬ್ ಮತ್ತು ಜಮ್ಮು ಮತ್ತು ಕಾಶ್ಮೀರದ ಗಡಿ ಅಂತ ಹೇಳ್ತೀವಿ. ಓಕೆ, ಪಂಜಾಬ್ ಮತ್ತು ಜಮ್ಮು ಕಾಶ್ಮೀರದ ಗಡಿಯಲ್ಲಿ ಸ್ಥಾಪಿತವಾಗಿರುವ ಶಹಾಪುರ್ ಕಂಡಿ ಬ್ಯಾರೇಜ್ ಪೂರ್ಣಗೊಂಡಿದ್ದು ಇದು ರಾವಿ ನದಿಯಿಂದ ನಿರ್ಮಿಸಲಾಗಿದೆ. ಪಾಕಿಸ್ತಾನಕ್ಕೆ ನೀರು ಹರಿಸುವುದನ್ನು ಪರಿಣಾಮಕಾರಿಯಾಗಿ ನಿಲ್ಲಿಸಿದೆ. ಇದರಿಂದಾಗಿ ಅಂದರೆ ರಾವಿ ನದಿ ಮೂಲತಃ ನಾವು ಸಿಂಧೂ ನದಿಯ ಒಪ್ಪಂದದ ಪ್ರಕಾರ ಭಾರತಕ್ಕೆ ಸೇರಿರ್ತಕ್ಕಂಥದ್ದು. ಸೊ ಇದರಿಂದಾಗಿ ರಾವಿ ನದಿಯು ಪಾಕಿಸ್ತಾನದ ಮೂಲಕ ಸಿಂಧೂ ನದಿಯನ್ನು ಸೇರುತ್ತದೆ. ಓಕೆ, ಸೊ ಇದರಲ್ಲಿ ಹೆಚ್ಚಿನ ನೀರು ಪಾಕಿಸ್ತಾನಕ್ಕೆ ಅಥವಾ ಸಿಂಧೂ ನದಿಗೆ ಸೇರುವುದನ್ನು ತಡೆಯುವ ಉದ್ದೇಶದಿಂದಾಗಿ ಶಹಾಪುರ್ ಕಂಡಿ ಬ್ಯಾರೇಜನ್ನು ನಿರ್ಮಾಣ ಮಾಡಲಾಗಿದೆ. ಹಾಗಾದರೆ ನಾವು ಶಹಾಪುರ್ ಕಂಡಿ ಅಣೆಕಟ್ಟು ಯೋಜನೆ ಬಗ್ಗೆ ತಿಳ್ಕೊಳ್ಳೋಣ. ಇದು ಪಂಜಾಬ್ನ ಪಠಾಣ್ಕೋಟ್ ಜಿಲ್ಲೆಯ ರಾವಿ ನದಿಯ ಮೇಲೆ ಅಸ್ತಿತ್ವದಲ್ಲಿರುವ ರಣಜಿತ್ ಸಾಗರ್ ಅಣೆಕಟ್ಟಿನಿಂದ ಕೆಳಗಿದೆ. ನೋಡಿ, ರಣಜಿತ್ ಸಾಗರ್ ಅಣೆಕಟ್ಟು ಕೂಡ ರಾವಿ ನದಿಯ ದಂಡೆಯ ಮೇಲಿದೆ. ರಣಜಿತ್ ಸಾಗರ್ ಅಣೆಕಟ್ಟಿನಿಂದ ಬಿಡುಗಡೆಯಾಗುವ ನೀರನ್ನು ಈ ಯೋಜನೆಯಿಂದ ವಿದ್ಯುತ್ ಉತ್ಪಾದನೆಗೆ ಬಳಸಿಕೊಳ್ಳಲಾಗುತ್ತದೆ. ಈ ಅಣೆಕಟ್ಟಿನ ನಿರ್ಮಾಣದ ಹಿಂದಿನ ಮುಖ್ಯ ಉದ್ದೇಶ ಪಂಜಾಬ್ ಮತ್ತು ಜಮ್ಮು ಮತ್ತು ಕಾಶ್ಮೀರ ರಾಜ್ಯಗಳಲ್ಲಿ ವಿದ್ಯುತ್ ಉತ್ಪಾದನೆ ಮತ್ತು ನೀರಾವರಿ. ನೋಡಿ, ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಯೋಜನೆಯ ಉದ್ದೇಶವೇನು ಅಂತಂದರೆ ಪಂಜಾಬ್ ಮತ್ತು ಜಮ್ಮು ಮತ್ತು ಕಾಶ್ಮೀರದಲ್ಲಿ ವಿದ್ಯುತ್ ಉತ್ಪಾದನೆ ಮತ್ತು ನೀರಾವರಿಗಾಗಿ ಈ ಯೋಜನೆ ಸಂಬಂಧಪಟ್ಟಿದೆ. ಹಾಗಾದರೆ ಇದನ್ನು ಪಂಜಾಬ್ ಸರ್ಕಾರದ ನೀರಾವರಿ ಇಲಾಖೆ ನಿರ್ಮಿಸಿದೆ. ಯೋಜನೆಯ ಒಟ್ಟು ವಿದ್ಯುತ್ ಉತ್ಪಾದನೆ ಸಾಮರ್ಥ್ಯ 206 ಮೆಗಾವ್ಯಾಟ್. ಸೊ ನಾವೀಗ ರಾವಿ ನದಿಯ ಬಗ್ಗೆ ಪ್ರಮುಖ ಸಂಗತಿಗಳನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ. ರಾವಿ ನದಿ ಭಾರತ ಮತ್ತು ಪಾಕಿಸ್ತಾನದ ಗಡಿಯಾಚೆಗಿನ ನದಿಯಾಗಿದೆ. ನೋಡಿ, ಗಡಿಯಾಚೆಗಿನ ನದಿಯಾಗಿದೆ ಸ್ನೇಹಿತರೆ. ಅಂದರೆ ಭಾರತದ ಗಡಿಯೊಳಗೆ ಇದು ಹುಟ್ಟುವುದಿಲ್ಲ ಎಂಬುದು. ಗಡಿಯಾಚೆಗಿನ ನದಿಯಾಗಿದೆ. ಇದು ಸಿಂಧೂ ನದಿಯ 5 ಉಪನದಿಗಳಲ್ಲಿ ಒಂದಾಗಿದೆ. ಇದು ಪಂಜಾಬ್ ಅಂದರೆ 5 ನದಿಗಳು ಅದರ ಹೆಸರನ್ನು ನೀಡುತ್ತದೆ. ಮೂಲ ಹುಟ್ಟುವ ಸ್ಥಳ ಇದು ಹಿಮಾಚಲ ಪ್ರದೇಶದ ಕಾಂಗ್ರಾ ಜಿಲ್ಲೆಯ ಮುಲ್ತಾನ್ ಥೈಲಿ ಪಶ್ಚಿಮ ಹಿಮಾಲಯದಲ್ಲಿ ಹುಟ್ಟುತ್ತದೆ. ಇದು ನಂತರ ಭಾರತದ ಪಂಜಾಬ್ ರಾಜ್ಯದ ಮೂಲಕ ಹರಿಯುತ್ತದೆ ಮತ್ತು ಪಾಕಿಸ್ತಾನವನ್ನು ಪ್ರವೇಶಿಸುತ್ತದೆ. ಅಲ್ಲಿ ಅದು ಅಂತಿಮವಾಗಿ ಪಂಜಾಬ್ ಪ್ರಾಂತ್ಯದ ಚೆನಾಬ್ ನದಿಯನ್ನು ಸೇರುತ್ತದೆ. ನೋಡಿ, ಇದು ಚೆನಾಬ್ ನದಿಗೆ ಸೇರ್ತಕ್ಕಂಥದ್ದು. ಚೆನಾಬ್ ನದಿ ಹೋಗಿ ಸೇರ್ತಕ್ಕಂಥ ಒಂದು ಸ್ಥಳ ಅಂತಂದರೆ ಅದು ಸಿಂಧೂ ನದಿಗೆ ಪಾಕಿಸ್ತಾನದಲ್ಲಿ ಸೇರ್ಪಡೆಗೊಳ್ತಕ್ಕಂಥದ್ದು. ರಾವಿ ನದಿ ಸಿಂಧೂ ಜಲ ಒಪ್ಪಂದದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಿಂಧೂ ಜಲ ಒಪ್ಪಂದದ ಅಡಿಯಲ್ಲಿ ರಾವಿ, ಬಿಯಾಸ್ ಮತ್ತು ಸತ್ಲೇಜ್ ನದಿಗಳ ನೀರನ್ನು ಭಾರತ ಬಳಸಿಕೊಳ್ಳಬಹುದಾಗಿದೆ ಎಂದು ಆ ಒಂದು ಸಿಂಧೂ ಜಲ ಒಪ್ಪಂದದ ಅಡಿಯಲ್ಲಿ ತೀರ್ಮಾನವಾಗಿದೆ. ನೆಕ್ಸ್ಟ್ ನಾವು 3ನೇ ಕ್ವಶನ್ ನೋಡೋಣ. ಫೆಬ್ರವರಿ 2024ರಲ್ಲಿ 13ನೇ ಆವೃತ್ತಿಯ ವಿಶ್ವ ವ್ಯಾಪಾರ ಸಂಸ್ಥೆಯ ಮಂತ್ರಿಗಳ ಸಮ್ಮೇಳನ ಯಾವ ಸ್ಥಳದಲ್ಲಿ ನಡೆಯಲಿದೆ? ನೋಡಿ, 13ನೇ ಆವೃತ್ತಿಯದ್ದಾಗಿದೆ. WHO ಮಂತ್ರಿಗಳ ಸಮ್ಮೇಳನ ಅಂತ ಕರಿತೀವಿ. ನೋಡಿ, WHO ಮಂತ್ರಿಗಳ ಸಮ್ಮೇಳನ. WHO ಮಂತ್ರಿಗಳ ಸಮ್ಮೇಳನದ 13ನೇ ಆವೃತ್ತಿ ಈ ವರ್ಷ ಎಲ್ಲಿ ಆರಂಭವಾಗಿದೆ ಅಂತ ಕೇಳಿದರೆ ಅಬುಧಾಬಿ ಅಂತ ಕರಿತೀವಿ. ಸೊ UAEನ ಅಬುಧಾಬಿಯಲ್ಲಿ ಆರಂಭವಾಗಿರತಕ್ಕಂಥದ್ದು. ಈ ಒಂದು ಮಾಹಿತಿಯನ್ನು ದಿ ಹಿಂದೂ ಪೇಪರ್ನಲ್ಲಿ ಕೊಟ್ಟಿದ್ದರು. ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ವಿಶ್ವ ವ್ಯಾಪಾರ ಸಂಸ್ಥೆ WTO ಮಂತ್ರಿ ಸಮ್ಮೇಳನದಲ್ಲಿ ಭಾರತವು EU ಅಂದರೆ ಯುರೋಪಿಯನ್ ಒಕ್ಕೂಟದ ಪರವಾಗಿ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. CBAM ಅಂತ ನೀವು ಇದರ ಬಗ್ಗೆ ಸುಮಾರು ಓದಿರ್ತೀರ ಆಲ್ರೆಡಿ. ಇದ್ರ ಬಗ್ಗೆ ಗೊತ್ತು. ಅಂದರೆ ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. ಸೊ ಇದನ್ನು ಯುರೋಪಿಯನ್ ಒಕ್ಕೂಟದ ಪರವಾಗಿ ಅದರ ಹೆಸರಿನಲ್ಲಿ ಇಂಗಾಲದ ತೆರಿಗೆಯನ್ನು ವಿಧಿಸುವ ವಿಷಯವನ್ನು ಭಾರತ ಪ್ರಸ್ತಾಪಿಸಲಿದೆ. ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಯಾಕಂದರೆ ಈ ಒಂದು ಸಮ್ಮೇಳನದಲ್ಲಿ ಭಾರತ
ಈ ಒಂದು ಇಂಗಾಲ ತೆರಿಗೆ ಕಾರ್ಬನ್ ಟ್ಯಾಕ್ಸ್ ಅಂತ ಕರಿತೀವಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಯುರೋಪಿಯನ್ ಯೂನಿಯನ್ ಒಕ್ಕೂಟದ ಪರವಾಗಿ ಭಾರತ ಇಲ್ಲಿ ಮಂಡಿಸ್ತಕ್ಕಂಥದ್ದು. ಹಾಗಾದರೆ 13ನೇ WHO ಸಚಿವರ ಸಮ್ಮೇಳನದ ಫೆಬ್ರವರಿ 26ರಿಂದ 29ರವರೆಗೆ ಅಬುಧಾಬಿಯಲ್ಲಿ ನಡೆಯಲಿದೆ. ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರಾಗಿರ್ತಕ್ಕಂಥ ಪಿಯೂಷ್ ಗೋಯಲ್ ಅವರು 23 ಫೆಬ್ರವರಿ 2024ರಂದು ರೈಸಿನಾ ಸಂವಾದ ಕಾರ್ಯಕ್ರಮ, ಇದು ಇಂಪಾರ್ಟೆಂಟ್ ಆಗುತ್ತೆ. ರೈಸಿನಾ ಸಂವಾದ ಕಾರ್ಯಕ್ರಮ ಇದಕ್ಕೆ ಸಂಬಂಧಿಸಿದ ಸಂವಾದದಲ್ಲಿ CBAM-ಗೆ ಕಾಳಜಿಯ ವಿಷಯವಾಗಿದೆ ಎಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಮುಖ್ಯವಾಗಿ ಯುರೋಪಿಯನ್ ಯೂನಿಯನ್ ಏನಿದೆ 2026ರ ವೇಳೆಗೆ ಇಂಗಾಲದ ತೆರಿಗೆಯನ್ನು ವಿಧಿಸಲಿದೆ ಸ್ನೇಹಿತರೆ. ನೋಡಿ, 2026ರ ವೇಳೆಗೆ ಇಂಗಾಲದ ತೆರಿಗೆ ಅಂದರೆ ಏನಂದರೆ ನೋಡಿ, ಬೇರೆ ಅಂದರೆ ಯುರೋಪಿಯನ್ ಯೂನಿಯನ್ ರಾಷ್ಟ್ರಗಳೇನಿದ್ದಾವೆ, ಸೊ ಆ ಒಂದು ರಾಷ್ಟ್ರಗಳಿಗೆ ಬೇರೆ ಯಾವುದೇ ರಾಷ್ಟ್ರದಿಂದ ಸರಕುಗಳು ಆಮದಾದರೆ ಅಥವಾ ಅಲ್ಲಿಂದ ಸರಕುಗಳು ರಫ್ತಾದರೆ ಆ ಸರಕುಗಳ ಮೇಲೆ ಇಂಗಾಲದ ಕಾರ್ಬನ್ ಟ್ಯಾಕ್ಸನ್ನು ವಿಧಿಸುತ್ತದೆ. ಸೊ ಈ ಮೂಲಕ ತಿಳಿಸಿರ್ತಕ್ಕಂಥ ಒಂದು ಪ್ರಮುಖ ಮಾಹಿತಿ ಇದು. ಯುರೋಪಿಯನ್ ಯೂನಿಯನ್ 2026ರಿಂದ ಕಾರ್ಬನ್ ಟ್ಯಾಕ್ಸ್ ವಿಧಿಸಲಿದೆ. ಸೊ ಯುರೋಪಿಯನ್ ಯೂನಿಯನ್ ಕಂಟ್ರಿಗಳು ನಿಮಗೆಲ್ಲ ಗೊತ್ತಿರತಕ್ಕಂಥದ್ದು. ಈ ಮೂಲಕ 2026ರಿಂದ ಕಾರ್ಬನ್ ತೆರಿಗೆ ವಿಧಿಸಲು EU ನಿರ್ಧರಿಸಿದೆ. ಇದರಿಂದಾಗಿ ಭಾರತದಿಂದ ರಫ್ತಾಗುವಂತಹ ಉಕ್ಕು, ಸಿಮೆಂಟ್, ಅಲ್ಯೂಮಿನಿಯಂ ಮುಂತಾದ ಹಲವು ವಸ್ತುಗಳ ಮೇಲೆ ಕಾರ್ಬನ್ ತೆರಿಗೆಗೆ ಪಾವತಿಸಬೇಕಾಗುತ್ತದೆ. ಈ ವಸ್ತುಗಳ ಬೆಲೆ ಹೆಚ್ಚಾಗುವ ನಿರೀಕ್ಷೆಯೂ ಕೂಡ ಇರತಕ್ಕಂಥದ್ದು. ಅಂದರೆ ಹಿಂಗೆ ಕಾರ್ಬನ್ ಟ್ಯಾಕ್ಸ್ ಹಾಕಿದರೆ ಸೊ ವಸ್ತುಗಳ ಬೆಲೆ ಆಟೋಮೆಟಿಕ್ಕಾಗಿ ಹೆಚ್ಚಾಗುತ್ತದೆ. ಓಕೆ, ಸೊ ಇನ್ನು ನಾವು 4ನೇ ಕ್ವಶನ್ ಏನಿದೆ ಅಂತ ನೋಡೋಣ. ಭಾರತದ ಕೆಳಗಿನ ಯಾವ ರಾಜ್ಯವು ವಿಶ್ವ ಬ್ಯಾಂಕ್ನ ಉಪ ರಾಷ್ಟ್ರೀಯ ಹವಾಮಾನ ನಿಧಿಯನ್ನು ಪಡೆಯುವ ದೇಶದ ಮೊಟ್ಟ ಮೊದಲ ರಾಜ್ಯವಾಗಿದೆ? ನೋಡಿ, ಗಮನಿಸಿ ಸ್ನೇಹಿತರೆ, ಸಬ್ ನ್ಯಾಷನಲ್ ಕ್ಲೈಮೇಟ್ ಫಂಡ್ ಅಂತ ಕರಿತೀವಿ. ಡೈರೆಕ್ಟಾಗಿ ಇದನ್ನು ನಾವು ಕ್ಲೈಮೇಟ್ ಫಂಡ್ ಅಂತ ಕರಿತೀವಿ. ಸೊ ವಿಶ್ವ ಬ್ಯಾಂಕ್ನಿಂದ ಹವಾಮಾನಕ್ಕೆ ಸಂಬಂಧಪಟ್ಟಂತೆ ಅಥವಾ ಹವಾಮಾನ ನಿಧಿ, ಸೊ ಅದರಿಂದ ಹಣವನ್ನು ಸ್ವೀಕರಿಸ್ತಕ್ಕಂತಹ ಮೊಟ್ಟ ಮೊದಲ ಭಾರತೀಯ ರಾಜ್ಯ ಯಾವುದು ಅಂತ ಕೇಳಿದರೆ ಅದು ಗೋವಾ. ಆಪ್ಷನ್ ನಂಬರ್ 3 ಸರಿಯಾಗಿದೆ. ದಿ ಹಿಂದೂ ಪೇಪರ್ನಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಗೋವಾ ಟು ಬಿ ಫಸ್ಟ್ ಸ್ಟೇಟ್ ಟು ಗೆಟ್ ವರ್ಲ್ಡ್ ಬ್ಯಾಂಕ್ ಕ್ಲೈಮೇಟ್ ಫಂಡ್ ಅಂತ ಕರಿತೀವಿ. ನೋಡಿ, ವಿಶ್ವ ಬ್ಯಾಂಕ್ನಿಂದ ಕ್ಲೈಮೇಟ್ ಫಂಡನ್ನು ಪಡೆದುಕೊಳ್ತಾ ಇರತಕ್ಕಂಥ ಭಾರತದ ಮೊಟ್ಟ ಮೊದಲ ರಾಜ್ಯ ಗೋವಾವಾಗಿ ಗುರುತಿಸಿಕೊಂಡಿರ್ತಕ್ಕಂಥದ್ದು. ಇದರ ಬಗ್ಗೆ ನಾವು ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ನೋಡಿ, ಮಾಹಿತಿ ಪ್ರಕಾರ ವಿಶ್ವ ಬ್ಯಾಂಕ್ ಹವಾಮಾನ ನಿಧಿಯನ್ನು ಪಡೆಯುವ ಮೊದಲ ರಾಜ್ಯ ಗೋವಾ. ಮೊದಲ ಉಪರಾಷ್ಟ್ರೀಯ ಹವಾಮಾನ ಸ್ಥಿತಿಸ್ಥಾಪಕ ಹಸಿರು ನಿಧಿ ಅಂತ ಕರಿತೀವಿ, ಅಂದರೆ ಸಬ್ ನ್ಯಾಷನಲ್ ಕ್ಲೈಮೇಟ್ ಫಂಡ್ ಅಂತ ಕರಿತೀವಿ. ಸೊ ಇದನ್ನು ಸ್ಥಾಪಿಸಲು ರಾಜ್ಯ ಸರ್ಕಾರದೊಂದಿಗೆ ಮಾತುಕತೆಗಾಗಿ ವಿಶ್ವ ಬ್ಯಾಂಕ್ನ ನಿಯೋಗವು ಗೋವಾಕ್ಕೆ ಆಗಮಿಸಲಿದೆ. ಹಾಗಾದರೆ ನಾವು ಉಪರಾಷ್ಟ್ರೀಯ ಹವಾಮಾನ ನಿಧಿಯ ಬಗ್ಗೆ ತಿಳ್ಕೊಳ್ಳೋಣ. ಇದು ಮಧ್ಯಮ ಗಾತ್ರದ ಹವಾಮಾನ ಸ್ಥಿತಿಸ್ಥಾಪಕ ಮೂಲ ಸೌಕರ್ಯ ಮತ್ತು ಪ್ರಕೃತಿ ಆಧಾರಿತ ಪರಿಹಾರಗಳನ್ನು ಅಭಿವೃದ್ಧಿಪಡಿಸಲು ಜಾಗತಿಕ ಸಂಯೋಜಿತ ಹಣಕಾಸು ಉಪಕ್ರಮವಾಗಿದೆ. ಇದರ ರಚನೆಯ ಬಗ್ಗೆ ತಿಳ್ಕೊಳ್ಳೋಣ. ಫಂಡ್ ಮ್ಯಾನೇಜರ್ ನೋಡಿ, ಫೆಗಸಸ್ ಕ್ಯಾಪಿಟಲ್ ಇದರ ಫಂಡ್ ಮ್ಯಾನೇಜರ್ ಆಗಿದೆ. ನೆರವು ನೋಡೋದಾದರೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ IUCN SCFನ ತಾಂತ್ರಿಕ ಸಹಾಯ ಘಟಕಕ್ಕೆ ಸೊ ಇದು ಕಾರಣವಾಗಿದೆ. ನೆಕ್ಸ್ಟ್ ನಾವು 5ನೇ ಕ್ವಶನ್ ಏನಿದೆ ಅಂತ ನೋಡೋಣ. ಪ್ರತಿ ವರ್ಷ ಕೆಳಗಿನ ಯಾವ ದಿನದಂದು ಕೇಂದ್ರ ಅಬಕಾರಿ ದಿನ ಆಚರಿಸಲಾಗುತ್ತದೆ? ಕೇಂದ್ರ ಅಬಕಾರಿ ದಿನ ನೋಡಿ, ಸೆಂಟ್ರಲ್ ಎಕ್ಸಸೈಸ್ ಡೇ ಅಂತ ಕರಿತೀವಿ. ಸರಿಯಾದಂಥ ಉತ್ತರ ಫೆಬ್ರವರಿ 24. ಸೊ ಇದರ ಬಗ್ಗೆ ಡೀಟೇಲ್ಸನ್ನು ನೀವಿಲ್ಲಿ ಗಮನಿಸಬಹುದು. ಫೆಬ್ರವರಿ 24 ಭಾರತದಲ್ಲಿ ಸೆಂಟ್ರಲ್ ಎಕ್ಸೈಸ್ ಡೇಯನ್ನು ಆಚರಣೆ ಮಾಡಲಾಗುತ್ತದೆ. ಅಂದರೆ ಇದು ನೋಡಿ, ಕೇಂದ್ರೀಯ ಅಬಕಾರಿ ದಿನ 1944ರ ಕೇಂದ್ರೀಯ ಅಬಕಾರಿ ಮತ್ತು ಉಪ್ಪು ಕಾಯ್ದೆಯ ಜಾರಿಗೆ ತಂದಂತಹ ಒಂದು ದಿನವಾಗಿದೆ. ಅಂದರೆ ಫೆಬ್ರವರಿ 24, 1944ರಂದು ಕೇಂದ್ರೀಯ ಅಬಕಾರಿ ಮತ್ತು ಉಪ್ಪು ಕಾಯ್ದೆ ಜಾರಿಗೆ ತರಲಾಯಿತು. ಈ ಕಾಯ್ದೆಯ ನೆನಪಿಗಾಗಿ ನಾವು ಪ್ರತಿ ವರ್ಷ ಸೆಂಟ್ರಲ್ ಎಕ್ಸೈಸ್ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ನೆಕ್ಸ್ಟ್ 6ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಕರ್ನಾಟಕ ರಾಜ್ಯ ಸರ್ಕಾರವು ಅನುಮೋದಿಸಿರುವ
ತಮ್ನಾರ್ ಯೋಜನೆ ನೋಡಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ತಮ್ನಾರ್ ಯೋಜನೆ ಕೆಳಗಿನ ಯಾವ ರಾಜ್ಯಕ್ಕೆ ವಿದ್ಯುತ್ ಪೂರೈಸುವ ಬೃಹತ್ ಪ್ರಮಾಣದ ಯೋಜನೆಯಾಗಿದೆ? ಸೊ ಕರ್ನಾಟಕ ರಾಜ್ಯದನ್ನು ಅನುಮೋದಿಸಿದೆ. ಹಾಗಾದರೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ 3 ಸರಿಯಾಗಿದೆ ಸ್ನೇಹಿತರೆ, ಗೋವಾ ರಾಜ್ಯಕ್ಕೆ. ಓಕೆ, ಸೊ ಇದರ ಬಗ್ಗೆ ಡೀಟೇಲ್ಸನ್ನು ಕೂಡ ನೋಡೋಣ. ನೋಡಿ, ನೀರು ಕೊಡದ ಗೋವಾಕ್ಕೆ ಇದೀಗ ವಿದ್ಯುತ್. ಸೊ ಇದು ಕನ್ನಡದ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಯೋಜನೆ ಹೆಸರು ತಮ್ನಾರ್ ಯೋಜನೆ ಅಂತ ಕರಿತೀವಿ. ಈ ತಮ್ನಾರ್ ಯೋಜನೆಗೆ ರಾಜ್ಯ ಸರ್ಕಾರದ ಅರಣ್ಯ ಇಲಾಖೆ ಶಿಫಾರಸು ಮಾಡಿದೆ. ಸೊ ಇದರಿಂದಾಗಿ ರಾಜ್ಯದ ಪಶ್ಚಿಮ ಘಟ್ಟದಲ್ಲಿರತಕ್ಕಂಥ 72,000 ಮರಗಳಿಗೆ ಬೀಳಲಿದೆ ಕೊಡಲಿ ಏಟು. ಅಂದರೆ 72,000 ಮರಗಳನ್ನು ಈ ಯೋಜನೆಗಾಗಿ ಕತ್ತರಿ ಆಗ್ತಾ ಇದ್ದಾರೆ. ಸೊ ಇದರ ಬಗ್ಗೆ ನಾವು ಡೀಟೇಲ್ಸನ್ನು ಕೂಡ ತಿಳ್ಕೊಳ್ಳೋಣ. ಏನಿದು ಯೋಜನೆ? ಸೊ ಇಲ್ಲಿ ನೀವು ಗಮನಿಸಬಹುದು ಆ ಯೋಜನೆಯ ಒಂದು ಮ್ಯಾಪು. ನಮ್ಮ ರಾಜ್ಯದಿಂದಲೇ ಆ ಮ್ಯಾಪಿಗೆ ಸ್ವಲ್ಪ ಮಾಹಿತಿ ಇದೆ. ತಮ್ನಾರ್ ಯೋಜನೆಗೆ ಅರಣ್ಯ ಇಲಾಖೆ ಶಿಫಾರಸು ಮಾಡಿದೆ. ಅಂದರೆ ಕುಡಿಯಲು ಮಹದಾಯಿ ನೀರು ಕೊಟ್ಟರೆ ಅರಣ್ಯ ನಷ್ಟವಾಗುತ್ತದೆ ಎಂದು 3-4 ದಶಕಗಳಿಂದ ತಕರಾರು ಮಾಡುತ್ತಿರುವ ಗೋವಾ ರಾಜ್ಯಕ್ಕೆ ಕರ್ನಾಟಕದ ದಟ್ಟಾರಣ್ಯದ 72,000 ಮರ ಕತ್ತರಿಸಿ ವಿದ್ಯುತ್ ಕೊಡಲು ರಾಜ್ಯ ಸರ್ಕಾರ ಒಲವು ತೋರಿದೆ. ನೋಡಿ, ಆ ಒಂದು ಯೋಜನೆ ಅಂದರೆ ತಮ್ನಾರ್ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದರೆ ಅದೊಂದು ವಿದ್ಯುತ್ ಯೋಜನೆಯಾಗಿದೆ. ಇದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಆ ಯೋಜನೆಯ ಉದ್ದೇಶವೇನು, ಯೋಜನೆಯ ಯಾವ ರಾಜ್ಯಗಳ ನಡುವಿನ ಒಂದು ಪ್ರಮುಖ ವಿವಾದವಾಗಿದೆ ಅಂತ ಕೇಳಬಹುದು, ಆ ಯೋಜನೆ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಬಹುದು. ಸೊ ಆ ಯೋಜನೆಯನ್ನು ಯಾವಾಗ ಅನುಮೋದಿಸಲಾಯಿತು ಅಂತಲೂ ಕೂಡ ಕೇಳ್ತಕ್ಕಂಥ ಚಾನ್ಸಸ್ ಇದೆ. ಅದೆಲ್ಲ ನಿಮಗೆ ನೆನಪಿರಬೇಕು. ಆ ಡೀಟೇಲ್ಸನ್ನು ಕುರಿತು ಗಮನಿಸಬಹುದು. ಪಶ್ಚಿಮ ಘಟ್ಟದ ಕಾಳಿ ಹುಲಿ ಸಂರಕ್ಷಿತಾರಣ್ಯ ಸೇರಿ ಬರೋಬ್ಬರಿ 174 ಹೆಕ್ಟರ್ನ ದಟ್ಟಾರಣ್ಯ ಪ್ರದೇಶದಲ್ಲಿ ವಿದ್ಯುತ್ ತಂತಿ ಎಳೆಯುವ ಗೋವಾದ ತಮ್ನಾರ್ ಟ್ರಾನ್ಸ್ಮಿಷನ್ ಯೋಜನೆ ಅಂತ ಕರಿತೀವಿ. ಈ ಯೋಜನೆಗೆ ರಾಜ್ಯ ಅರಣ್ಯ ಇಲಾಖೆ ಅಧಿಕಾರಿಗಳು ಶಿಫಾರಸು ಮಾಡಿದ್ದಾರೆ. ಗೋವಾ ರಾಜ್ಯಕ್ಕೆ ಹೆಚ್ಚುವರಿ ವಿದ್ಯುತ್ ಪೂರೈಸುವ ಈ ಯೋಜನೆಯು ಕರ್ನಾಟಕದ ಬೆಳಗಾವಿ, ಧಾರವಾಡ, ಹಳಿಯಾಳ, ದಾಂಡೇಲಿ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಮುಖ್ಯವಾಗಿ. ಸೊ ಈ ಅರಣ್ಯ ವೃತ್ತದಿಂದ ಹಾದು ಹೋಗುತ್ತದೆ. ಹಾಗಾದರೆ ಎಲ್ಲಿಂದ ಎಲ್ಲಿಗೆ? ಧಾರವಾಡ ಜಿಲ್ಲೆಯ ನರೇಂದ್ರದಿಂದ ಗೋವಾ ರಾಜ್ಯದ ಮಾಪಸಾ ಕೇಂದ್ರಕ್ಕೆ ಈ ಒಂದು ತಂತಿಯನ್ನು ಎಳೆಯಲಾಗಿದೆ ಸ್ನೇಹಿತರೆ. ನಾವೀಗ ಗೋವಾ ತಮ್ನಾರ್ ಪ್ರಸರಣ ಯೋಜನೆಯ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ಗೋವಾ ತಮ್ನಾರ್ ಒಂದು ಟ್ರಾನ್ಸ್ಮಿಷನ್ ಅಂತ ಕರಿತೀವಿ. ಸೊ ಈ ಒಂದು ಯೋಜನೆಯ ಬಗ್ಗೆ ತಿಳ್ಕೊಳ್ಳೋಣ. ಇದು 2015ರಲ್ಲಿ ವಿದ್ಯುತ್ ಸಚಿವಾಲಯವು ಕಲ್ಪಿಸಿದ ಅಂತರರಾಜ್ಯ ಪ್ರಸರಣ ವ್ಯವಸ್ಥೆಯ ಯೋಜನೆಯಾಗಿದೆ. ಇದರ ಉದ್ದೇಶ ಗೋವಾ ರಾಜ್ಯಕ್ಕೆ ಹೆಚ್ಚುವರಿ ವಿದ್ಯುತ್ ಮೂಲವನ್ನು ಸೃಷ್ಟಿಸಲು ಯೋಜಿಸಲಾಗಿದೆ. ಪ್ರಸ್ತುತ ತನ್ನ ಬೆಳೆಯುತ್ತಿರುವ ವಿದ್ಯುತ್ ಅಗತ್ಯಗಳಿಗಾಗಿ ಪಶ್ಚಿಮ ಗ್ರಿಡ್ಡನ್ನು ಅವಲಂಬಿಸಿದೆ. ಇದು ಗೋವಾದ ಗರಿಷ್ಠ ವಿದ್ಯುತ್ ಬೇಡಿಕೆಯನ್ನು ಪೂರೈಸಲು ಗೋವಾದ ಸಂಗೋಡ್ನಿಂದ ಕರ್ನಾಟಕದ ಗಡಿಯವರೆಗೆ 400 kV ಟ್ರಾನ್ಸ್ಮಿಷನ್ ಲೈನನ್ನು ಈ ಯೋಜನೆ ಒಳಗೊಂಡಿರ್ತಕ್ಕಂಥದ್ದು. ಪ್ರೆಸೆಂಟ್ಲಿ ಯೋಜನೆಯು ಗೋವಾ, ಕರ್ನಾಟಕ, ಛತ್ತೀಸ್ಗಢ ರಾಜ್ಯಗಳಲ್ಲಿ ವ್ಯಾಪಿಸಿದೆ. ಇದು ಗೋವಾ ಮತ್ತು ಕರ್ನಾಟಕದ ಪಶ್ಚಿಮ ಘಟ್ಟಗಳ ಭಾರೀ ದಟ್ಟವಾದ ಕಾಡಿನ ಮೂಲಕ ಹಾದು ಹೋಗುತ್ತದೆ. ಓಕೆ, ಸೊ ಇಷ್ಟು ಮಾಹಿತಿ ನೆನಪಿರಲಿ. ನೆಕ್ಸ್ಟ್ 7ನೇ ಕ್ವಶನ್ ನೋಡೋಣ. NTPC ರಿನ್ಯೂವೇಬಲ್ ಎನರ್ಜಿ ಲಿಮಿಟೆಡ್ ತನ್ನ ಮೊಟ್ಟ ಮೊದಲ ಸೌರ ಯೋಜನೆಯ ವಾಣಿಜ್ಯ ಕಾರ್ಯಾಚರಣೆಯನ್ನು ಫೆಬ್ರವರಿ 2024ರಲ್ಲಿ ಯಾವ ಸ್ಥಳದಲ್ಲಿ ಘೋಷಣೆ ಮಾಡಿದೆ? ನೋಡಿ, ಗಮನಿಸಿ ಸ್ನೇಹಿತರೆ, NTPCನ ರಿನ್ಯೂವೇಬಲ್ ಎನರ್ಜಿ ಲಿಮಿಟೆಡ್ ಅಂತ ಕರಿತೀವಿ. ರಿನ್ಯೂವೇಬಲ್ ಎನರ್ಜಿ ಲಿಮಿಟೆಡ್ NTPCಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಉಪಸಂಸ್ಥೆ. ಇದು ತನ್ನ ಮೊಟ್ಟ ಮೊದಲ ಸೌರ ಯೋಜನೆ ಅಂದರೆ NTPCಯ ಒಂದು ಮೊಟ್ಟ ಮೊದಲ ಸೌರ ಯೋಜನೆಯ ವಾಣಿಜ್ಯ ಕಾರ್ಯಾಚರಣೆ ಅಂತ ಕರಿತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಸರಿಯಾಗಿರತಕ್ಕಂಥ ಉತ್ತರ ರಾಜಸ್ಥಾನದ ಛತ್ತರ್ಗಢ ಸರಿಯಾಗಿರತಕ್ಕಂಥ ಉತ್ತರ. ಸೊ PAB ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ.
ಫಸ್ಟ್ ಸೋಲಾರ್ ಪ್ರಾಜೆಕ್ಟ್ ಆಫ್ ಎನ್ ಟಿ ಪಿ ಸಿ ರಿನ್ಯೂವಬಲ್ ಎನರ್ಜಿ ಲಿಮಿಟೆಡ್ ಅಂತ ಕರಿತೀವಿ. ನೋಡಿ, ಎನ್ ಟಿ ಪಿ ಸಿ ರಿನ್ಯೂವಬಲ್ ಎನರ್ಜಿ ಲಿಮಿಟೆಡ್ನ ಪ್ರಪ್ರಥಮ ಸೋಲಾರ್ ಪ್ರಾಜೆಕ್ಟ್ ಆಗಿದೆ. ಸೊ ಆಪರೇಷನ್ಸ್ ಬಿಗಿನ್ ಆಗಿರತಕ್ಕಂಥದ್ದು ಕೂಡ ನೀವಿಲ್ಲಿ ಗಮನಿಸಬಹುದು. ಸೊ ಈ ಒಂದು ಮಾಹಿತಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ಎನ್ ಟಿ ಪಿ ಸಿ ರಿನ್ಯೂವಬಲ್ ಎನರ್ಜಿ ಲಿಮಿಟೆಡ್ ಏನಿದೆ ಇದು ಛತ್ತರ್ಗಢ ಅಂತ ಕರಿತೀವಿ. ಛತ್ತರ್ಗಢದಲ್ಲಿ 70 ಮೆಗಾವ್ಯಾಟ್ ಸಾಮರ್ಥ್ಯದ ವಾಣಿಜ್ಯ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದೆ. ಛತ್ತರ್ಗಢ ಸೌರ ಯೋಜನೆಯ ಪೂರ್ಣ ಸಾಮರ್ಥ್ಯವು ಸರಿಸುಮಾರು 150 ಮೆಗಾವ್ಯಾಟ್ ಆಗಿದೆ. ಎನ್ ಟಿ ಪಿ ಸಿಯ ಒಟ್ಟು ಸಾಮರ್ಥ್ಯ ಪ್ರೆಸೆಂಟ್ಲಿ 73,958 ಮೆಗಾವ್ಯಾಟ್. ಛತ್ತರ್ಗಢದ ಮೊದಲ ಸೌರ ಯೋಜನೆಯ ಕಾರ್ಯಾಚರಣೆಯೊಂದಿಗೆ ಎನ್ ಟಿ ಪಿ ಸಿ ಸಮೂಹದ ಒಟ್ಟು ಸ್ಥಾಪಿತ ಸಾಮರ್ಥ್ಯವು 73,958 ಮೆಗಾವ್ಯಾಟ್ ತಲುಪಿದೆ. ಪ್ರಸ್ತುತ ಎನ್ ಟಿ ಪಿ ಸಿ ನವೀಕರಿಸಬಹುದಾದ ಇಂಧನ ಲಿಮಿಟೆಡ್ನ 17 ಯೋಜನೆಗಳು ಅನುಷ್ಠಾನದಲ್ಲಿವೆ. ಹಾಗಾದರೆ ನಾವು ಎನ್ ಟಿ ಪಿ ಸಿ ಬಗ್ಗೆ ತಿಳ್ಕೊಳ್ಳೋಣ. ಸ್ಥಾಪನೆಯಾಗಿದ್ದು 1975. ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ. ಎನ್ ಟಿ ಪಿ ಸಿ ಭಾರತದ ಅತಿದೊಡ್ಡ ವಿದ್ಯುತ್ ಕಂಪನಿಯಾಗಿದ್ದು ಪ್ರೆಸೆಂಟ್ಲಿ ಒಟ್ಟು 73 ಮೆಗಾವ್ಯಾಟ್ಗಿಂತಲೂ ಹೆಚ್ಚಿನ ಸ್ಥಾಪಿತ ಸಾಮರ್ಥ್ಯವನ್ನು ಹೊಂದಿದೆ. ಎನ್ ಟಿ ಪಿ ಸಿ ಗ್ರೂಪ್ 2032 ವೇಳೆಗೆ 60 ಗಿಗಾವ್ಯಾಟ್ ರಿನ್ಯೂವೇಬಲ್ ಎನರ್ಜಿ ಸಾಮರ್ಥ್ಯವನ್ನು ಹೊಂದಲು ಯೋಜಿಸಿದೆ. ನೆಕ್ಸ್ಟ್ 8ನೇ ಕ್ವಶನ್ ನೋಡೋಣ. ನೋಡಿ, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಇತ್ತೀಚೆಗೆ ತನ್ನ CE-20 ಹೆಸರಿನ ಕ್ರಯೋಜೆನಿಕ್ ಎಂಜಿನ್ ಅಂತ ಕರಿತೀವಿ. ನೋಡಿ, ಕ್ರಯೋಜೆನಿಕ್ ಎಂಜಿನ್ CE-20 ಹೆಸರಿನ ಕ್ರಯೋಜೆನಿಕ್ ಎಂಜಿನ್ನ ಮಾನವ ರೇಟಿಂಗ್ನಲ್ಲಿ ಪ್ರಮುಖ ಮೈಲುಗಲ್ಲನ್ನು ಸಾಧಿಸಿದೆ. ಅಂದರೆ ಮಾನವನ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖವಾಗಿ ಅಂದರೆ ಅತ್ಯುನ್ನತವಾಗಿರ್ತಕ್ಕಂಥ ಕ್ರಯೋಜೆನಿಕ್ ಎಂಜಿನನ್ನು ಇಸ್ರೋ ತಯಾರಿಸಿದೆ. ಬಾಹ್ಯಾಕಾಶ ಪರಿಶೋಧನೆಯಲ್ಲಿ ಬಳಸಲಾಗುವ CE-20 ನಂತಹ ಕ್ರಯೋಜೆನಿಕ್ ಎಂಜಿನ್ಗಳ ವಿಶಿಷ್ಟ ಲಕ್ಷಣವನ್ನು ಈ ಕೆಳಗಿನ ಯಾವ ಹೇಳಿಕೆಯು ಉತ್ತಮವಾಗಿ ವಿವರಿಸುತ್ತದೆ? ಅಂದರೆ CE-20 ಕ್ರಯೋಜೆನಿಕ್ ಎಂಜಿನ್ ಏನು ಕಾರ್ಯ ಮಾಡುತ್ತದೆ, ಅದು ಏನು ಇದರ ಫೇಮಸ್ ಆಗಿರಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ, ನೋಡಿ ಆಪ್ಷನ್ ನಂಬರ್ 3 ಸರಿಯಾಗಿದೆ ಸ್ನೇಹಿತರೆ. ನೋಡಿ, ಈ ಒಂದು ಕ್ರಯೋಜೆನಿಕ್ ಎಂಜಿನ್ಗಳು ಏನು ಮಾಡುತ್ತವೆ, ಇದರ ಕಾರ್ಯವೇನು ಅಂತಂದರೆ ದ್ರವ ಹೈಡ್ರೋಜನನ್ನು ಇಂಧನವಾಗಿ ಮತ್ತು ದ್ರವ ಆಮ್ಲಜನಕವನ್ನು ಆಕ್ಸಿಜನನ್ನು ಆಕ್ಸಿಡೈಸರ್ ಆಗಿ ಬಳಸಿಕೊಳ್ಳುತ್ತವೆ. ಅಷ್ಟಿಲ್ಲದೆ ಇದು ಕಡಿಮೆ ತಾಪಮಾನದಲ್ಲೂ ಕೂಡ ಕಾರ್ಯನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಸೊ CE-20 ಎಂಬತಕ್ಕಂಥ ಕ್ರಯೋಜೆನಿಕ್ ಎಂಜಿನ್ ಏನಿದೆ ದ್ರವ ಹೈಡ್ರೋಜನ್ನನ್ನೇ ಇಂಧನವಾಗಿ ಬಳಸಿಕೊಳ್ಳುತ್ತದೆ ಮತ್ತು ತನ್ನಲ್ಲಿರ್ತಕ್ಕಂಥ ದ್ರವ ಆಮ್ಲಜನಕವನ್ನೇ ಆಕ್ಸಿಡೈಸರ್ ಆಗಿ ಬಳಸಿಕೊಳ್ಳುತ್ತದೆ. ಇದರ ಮೂಲಕ ಕಡಿಮೆ ತಾಪಮಾನದಲ್ಲೂ ಕಾರ್ಯನಿರ್ವಹಿಸ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿದೆ. ಆಲ್ರೆಡಿ ಕನ್ನಡದ ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ನೋಡಿ, ಗಗನಯಾನ್ ಕಾರ್ಯಕ್ರಮಕ್ಕಾಗಿ CE-20 ಕ್ರಯೋಜೆನಿಕ್ ಎಂಜಿನ್ನ ಮಾನವ ರೇಟಿಂಗನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲಾಗಿದೆ ಸ್ನೇಹಿತರೆ. ನೋಡಿ, ಸೊ ಈ ಒಂದು CE-20 ಕ್ರಯೋಜೆನಿಕ್ ಎಂಜಿನ್ ಏನಿದೆ ಯಾವ ಕಾರ್ಯಕ್ರಮಕ್ಕಾಗಿ ತಯಾರಿಸಲಾಗಿದೆ? ಭಾರತದ ಇಸ್ರೋದ ಬಹು ನಿರೀಕ್ಷಿತ ನಂತರದ ಕಾರ್ಯಕ್ರಮ ಗಗನಯಾನ್. ಸೊ ಇದಕ್ಕಾಗಿ ಅಭಿವೃದ್ಧಿಪಡಿಸಿರತಕ್ಕಂಥದ್ದು. ನಾವು ಡೀಟೇಲ್ಸನ್ನು ಕೂಡ ನೋಡೋಣ. ಇಸ್ರೋ ಸಿದ್ಧಪಡಿಸಿರುವ CE-20 ಕ್ರಯೋಜೆನಿಕ್ ಎಂಜಿನ್ ಮಾನವ ಸಹಿತ ಗಗನಯಾನಕ್ಕೆ ಸುರಕ್ಷಿತವಾಗಿದೆ ಎಂಬುದು ಅಂತಿಮ ಹಂತದ ಪರೀಕ್ಷೆಗಳಲ್ಲಿ ದೃಢಪಟ್ಟಿದೆ. ಇದು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಇಸ್ರೋದ ಪ್ರಮುಖ ಮೈಲುಗಲ್ಲಾಗಿದೆ. ಭಾರತದ ಮಹತ್ವಾಕಾಂಕ್ಷೆಯ ಗಗನಯಾನ ಬಾಹ್ಯಾಕಾಶ ಯೋಜನೆಯ ಭಾಗವಾಗಿ ಕ್ರಯೋಜೆನಿಕ್ ಎಂಜಿನ್ ಪರೀಕ್ಷೆ ನಡೆಸಲಾಗಿತ್ತು. ನಾವು CE-20 ಕ್ರಯೋಜೆನಿಕ್ ಎಂಜಿನ್ಗಳ ಬಗ್ಗೆ ತಿಳ್ಕೊಳ್ಳೋದಾದರೆ, ಕ್ರಯೋಜೆನಿಕ್ ಎಂಜಿನ್ಗಳು ರಾಕೆಟ್ ಎಂಜಿನ್ ಒಂದು ವಿಧವಾಗಿದ್ದು ಬಾಹ್ಯಾಕಾಶ ಕಾರ್ಯಾಚರಣೆಗಳಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತವೆ. ವಿಶೇಷವಾಗಿ ಭಾರವಾದ ಉಪಗ್ರಹಗಳು ಅಥವಾ ಮಾನವ ಸಹಿತ ಕಾರ್ಯಾಚರಣೆಗಳಂತಹ ಉನ್ನತ ಮಟ್ಟದ ದಕ್ಷತೆ ಕಾರ್ಯಕ್ರಮತೆ ಅಗತ್ಯವಿರುತ್ತದೆ. ಇದರಿಂದಾಗಿ ಕ್ರಯೋಜೆನಿಕ್ ಎಂಬ ಪದವು ಅನಿಲಗಳನ್ನು ದ್ರವೀಕರಿಸಲು ಅಗತ್ಯವಾದ ಸೂಪರ್ತೋಲ್ಸ್ ಸ್ಥಿತಿಯನ್ನು ಸೂಚಿಸುತ್ತದೆ. ಕ್ರಯೋಜೆನಿಕ್ ಎಂಜಿನ್ಗಳು ಹೇಳಿದಂತೆ ದ್ರವ ಹೈಡ್ರೋಜನನ್ನು ಇಂಧನವಾಗಿ ದ್ರವ ಆಮ್ಲವನ್ನು ಆಕ್ಸಿಡೈಸರ್ ಆಗಿ ಬಳಸುತ್ತದೆ. ನೆಕ್ಸ್ಟ್ 9ನೇ ಕ್ವಶನ್ ಏನಿದೆ ಅಂತ ನೋಡೋಣ. ಇತ್ತೀಚೆಗೆ
ಕೆಳಗಿನ ಯಾವ ಪ್ರಭೇದಗಳನ್ನು ರಕ್ಷಿಸಲು ತಮಿಳುನಾಡು ಸರ್ಕಾರವು ತಮಿಳುನಾಡು ಅಳಿವಿನಂಚಿನಲ್ಲಿರುವ ಪ್ರಭೇದಗಳ ಸಂರಕ್ಷಣಾ ನಿಧಿ ನೋಡಿ TNESCF ಅಂತ ಕರಿತೀವಿ, ಅಂದರೆ ತಮಿಳುನಾಡು ಎಂಡೇಂಜರ್ಡ್ ಸ್ಪೀಸೀಸ್ ಕನ್ಸರ್ವೇಷನ್ ಫಂಡ್ ಅಂತ ಕರಿತೀವಿ. ಸೊ ಈ ಪ್ರಮುಖ ಒಂದು ನಿಧಿಯನ್ನು ಸ್ಥಾಪನೆ ಮಾಡಿದೆ. ಯಾವ ಒಂದು ತಳಿಯ ಅಥವಾ ಪ್ರಭೇದದ ರಕ್ಷಣೆಗಾಗಿ ಅಂತ ಕೇಳಿದರೆ ನೇರಳೆ ಕಪ್ಪೆ ಅಂತ ಹೇಳ್ತೀವಿ ನೋಡಿ. ನೇರಳೆ ಕಪ್ಪೆ ಮತ್ತು ಇತರೆ ಅಳಿವಿನಂಚಿನಲ್ಲಿರುವ ಒಂದು ಪ್ರಭೇದಗಳಿಗಾಗಿ. ನೀವಿಲ್ಲಿ ಗಮನಿಸಬಹುದು ಎ ಸ್ಪೆಷಲ್ ಫಂಡ್ ಅಂತ ಕರಿತೀವಿ, ಅಂದರೆ ಎ ಸ್ಪೆಷಲ್ ಫಂಡ್ ಟು ಸೇವ್ ಪರ್ಪಲ್ ಫ್ರಾಗ್ ಅಂತ ಕರಿತೀವಿ ನೋಡಿ. ಮೇಜರ್ ಆಗಿ ಪರ್ಪಲ್ ಫ್ರಾಗ್. ಸೊ ಈ ಲೈವಿಂಗ್ ಫಾಸಿಲ್ಸ್ ಇನ್ ದ ವೆಸ್ಟರ್ನ್ ಘಾಟ್ಸ್. ಸೊ ಪರ್ಪಲ್ ಫ್ರಾಗ್ ಏನಿದೆ ಮುಖ್ಯವಾಗಿ ಇವು ವೆಸ್ಟರ್ನ್ ಘಾಟ್ಸ್ ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುತ್ತವೆ. ಅಪರೂಪವಾಗಿರತಕ್ಕಂಥ ಈ ಕಪ್ಪೆಗಳು ಡೈನೋಸಾರ್ ಯುಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವು. ಅಂದರೆ ಡೈನೋಸಾರ್ ಒಂದು ಸಂತತಿ ಅಳಿದು ಹೋದರೂ ಕೂಡ ಅಲ್ಲಿಂದಲೂ ಕೂಡ ಜೀವಿಸ್ತಕ್ಕಂಥ ಏಕೈಕ ಒಂದು ಪ್ರಭೇದ ಎಂಬತಕ್ಕಂಥದ್ದು ಇದರ ಹೆಸರಿನಲ್ಲಿದೆ. ಸೊ ಈ ಒಂದು ಕಪ್ಪೆಯ ವಿಧವನ್ನು ನೀವಿಲ್ಲಿ ಗಮನಿಸಬಹುದು ಸ್ನೇಹಿತರೆ. ಇದೇ ಆ ತಮಿಳುನಾಡಿನ ಮುಖ್ಯವಾಗಿ ವೆಸ್ಟರ್ನ್ ಘಾಟ್ಸ್ ಮತ್ತು ತಮಿಳುನಾಡಿನಲ್ಲೇ ಹೆಚ್ಚಾಗಿ ಕಂಡುಬರ್ತಕ್ಕಂಥ ಒಂದು ವಿಧದ ಕಪ್ಪೆಯ ಜಾತಿಯಾಗಿದೆ. ಸೊ ಇದರ ರಕ್ಷಣೆಗಾಗಿಯೇ ಈ ನಿಧಿಯನ್ನು ತಮಿಳುನಾಡು ಸರ್ಕಾರ ಸ್ಥಾಪನೆ ಮಾಡಿದೆ. ಇತ್ತೀಚೆಗೆ ತಮಿಳುನಾಡು ಸರ್ಕಾರವು ನೇರಳೆ ಕಪ್ಪೆ, ಪರ್ಪಲ್ ಫ್ರಾಗ್ ಮತ್ತು ಇತರೆ ಅಳಿವಿನಂಚಿನಲ್ಲಿರುವ ಜಾತಿಗಳನ್ನು ರಕ್ಷಿಸಲು ತಮಿಳುನಾಡು ಅಳಿವಿನಂಚಿನಲ್ಲಿರುವ ಪ್ರಭೇದಗಳ ಸಂರಕ್ಷಣಾ ನಿಧಿಯನ್ನು ಸ್ಥಾಪಿಸಿತು. ನೇರಳೆ ಕಪ್ಪೆಯ ಬಗ್ಗೆ ತಿಳ್ಕೊಳ್ಳೋಣ. ಇದನ್ನು ನೋಡಿ ಮಾವೆಲಿ ಕಪ್ಪೆ ಅಂತ ಕೂಡ ಕರೀತಾರೆ, ಅಥವಾ ಇದನ್ನ ಫಿಗ್ನೋಸ್ ಕಪ್ಪೆ ಎಂದು ಕೂಡ ಕರೀತಾರೆ. ನೋಡಿ ಮಾವೆಲಿ ಕಪ್ಪೆ ಅಥವಾ ಫಿಗ್ನೋಸ್ ಕಪ್ಪೆ ಇದು ಇಂಪಾರ್ಟೆಂಟ್ ಆಗುತ್ತೆ. ನೇರಳೆ ಕಪ್ಪೆ, ಮಾವೆಲಿ ಕಪ್ಪೆ ಅಥವಾ ಫಿಗ್ನೋಸ್ ಕಪ್ಪೆ ಈ ಮೂರು ಹೆಸರಿನಿಂದಲೂ ಕೂಡ ಕರೀತಾರೆ. ಸೊ ಈ ಕಪ್ಪೆ ಏನಿದೆ ಡೈನೋಸಾರ್ಗಳೊಂದಿಗೆ ಸಹಬಾಳ್ವೆ ನಡೆಸಿದೆ ಎಂದು ನಂಬಲಾಗಿದೆ. ಸಾಮಾನ್ಯವಾಗಿ ಇದನ್ನು ಜೀವಂತ ಪಳೆಯುಳಿಕೆ ಎಂದು ಕರೆಯಲಾಗುತ್ತದೆ. ಅಂದರೆ ಅತಿ ಪುರಾತನ ಜೀವಂತ ಪಳೆಯುಳಿಕೆ ಒಂದು ಪ್ರಭೇದ ಅಂತ ಇದನ್ನು ಗುರುತಿಸಲಾಗುತ್ತದೆ. ಇದು ನಾಸಿಕಾ ಬಟ್ರಾಟಿಡೆ ಕುಟುಂಬಕ್ಕೆ ಸೇರಿದೆ. ಮುಖ್ಯವಾಗಿ ಎಲ್ಲೆಲ್ಲಿ ವಿತರಣೆ ಮಾಡಿದೆ ಅಂದರೆ ಎಲ್ಲೆಲ್ಲಿ ಇದು ವಿಸ್ತರಿಸಿಕೊಂಡಿದೆ, ಕೇರಳ ಮತ್ತು ತಮಿಳುನಾಡು. ನೋಡಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಕೇರಳ ಮತ್ತು ತಮಿಳುನಾಡಿನ ಪಶ್ಚಿಮ ಘಟ್ಟಗಳಲ್ಲಿನ ಆಯ್ದ ಆವಾಸ ಸ್ಥಾನಗಳಿಗೆ ಸ್ಥಳೀಯವಾಗಿರುವ ಮಣ್ಣಿನಲ್ಲಿ ವಾಸಿಸುವ ಕಪ್ಪೆಯಾಗಿದೆ. ಮುಖ್ಯವಾಗಿ ಅನಮಲೈ ಬೆಟ್ಟವು ತಮಿಳುನಾಡಿನ ಪ್ರಮುಖ ಆವಾಸ ಸ್ಥಾನಗಳಲ್ಲಿ ಒಂದಾಗಿದೆ. ನೆಕ್ಸ್ಟ್ ನಾವು 10ನೇ ಕ್ವಶನ್ ಏನಿದೆ ಅಂತ ನೋಡೋಣ. ಇತ್ತೀಚೆಗೆ ರೋಡಮೈನ್ ಬಿ ಸುದ್ದಿಗಳಲ್ಲಿ ಕಾಣಿಸಿಕೊಂಡಿದೆ. ನೋಡಿ ರೋಡಮೈನ್ ಬಿ ಇದಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ವಿವರಣೆ ಸರಿಯಾಗಿದೆ? ನೋಡಿ ರೋಡಮೈನ್ ಬಿ ಎಂಬುದು ಈ ಸರಿಯಾಗಿರ್ತಕ್ಕಂಥ ಒಂದು ವಿವರಣೆ 3. ಓಕೆ, ಸೊ ಇದನ್ನು ಆಹಾರವಾಗಿ ಬಳಸುವುದರಿಂದ ಅಥವಾ ಆಹಾರದಲ್ಲಿ ರೋಡಮೈನ್ ಬಿ ಬಳಸುವುದರಿಂದ ಕ್ಯಾನ್ಸರ್ ಉಂಟು ಮಾಡುತ್ತದೆ ಸ್ನೇಹಿತರೆ. ಆ ಕಾರಣಕ್ಕಾಗಿ ಕಾಟನ್ ಕ್ಯಾಂಡಿ ಅಂತ ಕೂಡ ಕರೀತಾರೆ. ಮತ್ತು ವಿವಿಧ ಮದುವೆಗಳಾಗಿರ್ಬೋದು, ವಿವಿಧ ಸ್ಥಳಗಳಲ್ಲಿ ಮಕ್ಕಳು ಹೆಚ್ಚಾಗಿ ಇದನ್ನು ಕರೀತಾರೆ. ಬಾಂಬೆ ಮಿಠಾಯಿ ಅಂತಲೂ ಕೂಡ ಕರೀತಿದ್ದಾನೆ. ಇದನ್ನು ಬಾಂಬೆ ಮಿಠಾಯಿ ಅಥವಾ ಇದನ್ನು ಒಂದು ಕಾಟನ್ ಕ್ಯಾಂಡಿ ಅಂತಲೂ ಕೂಡ ಕರೀತಾರೆ. ಸೊ ಅಂದರೆ ಹತ್ತಿಯ ಒಂದು ಹತ್ತಿಯ ಹಳ್ಳಿಯ ರೀತಿಯಲ್ಲಿದು ಇರುತ್ತೆ. ಅಂದರೆ ಹತ್ತಿಯ ರೀತಿಯಲ್ಲಿದು ಮೆತ್ತಗಿರುವುದರಿಂದ ಇದನ್ನು ಕಾಟನ್ ಕ್ಯಾಂಡಿ ಅಂತಲೂ ಕೂಡ ಕರೀತಾರೆ. ಸೊ ಅದರಲ್ಲಿ ಬಣ್ಣವನ್ನು ಬಳಸ್ತಾರೆ. ಆ ಬಣ್ಣವೇ ರೋಡಮೈನ್ ಬಿ ಅಂತ ಕರಿತೀವಿ. ಈ ರೋಡಮೈನ್ ಬಿ ಬಣ್ಣವು ಆಹಾರದ ಮೂಲಕ ನಮ್ಮ ದೇಹವನ್ನು ಸೇರುವುದರಿಂದ ನಮಗೆ ಕ್ಯಾನ್ಸರ್ ಉಂಟಾಗುತ್ತದೆ ಅಂತಕ್ಕಂಥ ಕಾರಣವನ್ನು ನೀಡಿ ತಮಿಳುನಾಡು ಸರ್ಕಾರ ಈ ಒಂದು ಬಾಂಬೆ ಮಿಠಾಯಿ ಅಥವಾ ಇದನ್ನು ಕಾಟನ್ ಕ್ಯಾಂಡಿ ಅಂತ ಏನು ಕರಿತೀವಿ ಇದನ್ನು ಬ್ಯಾನ್ ಮಾಡಿದೆ. ಸೊ ಇದರ ಮೂಲಕ ದೆಹಲಿ ಕೂಡ ಇದನ್ನು ಬ್ಯಾನ್ ಮಾಡಿದೆ ಸ್ನೇಹಿತರೆ. ಸೊ ಇಂಡಿಯಾ ಟುಡೇ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು, ತಮಿಳುನಾಡು ಬ್ಯಾನ್ಸ್ ಸೇಲ್ ಆಫ್ ಕಾಟನ್ ಕ್ಯಾಂಡಿ. ನೋಡಿ ಹತ್ತಿಯ ಮೃದುವಾಗಿ ಹತ್ತಿಯ ವಿಧದಂತೆ ಇರುತ್ತದೆ, ಆ ಕಾರಣಕ್ಕಾಗಿ ಇದನ್ನು ಬ್ಯಾನ್ ಮಾಡಿದೆ. ಸೊ ಇದರಿಂದಾಗಿ ಕ್ಯಾನ್ಸರ್ ಬರತಕ್ಕಂಥ ಒಂದು ಚಾನ್ಸಸ್ ಇರುತ್ತದೆ, ಆ ಕಾರಣಕ್ಕಾಗಿ ಬ್ಯಾನ್ ಮಾಡಿದೆ. ಸೊ ಇದೊಂದು ರಾಸಾಯನಿಕವಾಗಿದೆ ಸ್ನೇಹಿತರೆ. ಆ ಕಾರಣಕ್ಕಾಗಿ ರೋಡಮೈನ್ ಬಿ ಎಂಬುದು ಒಂದು ರಾಸಾಯನಿಕ ಅಪಾಯಕಾರಿಯಾಗಿದೆ. ರೋಡಮೈನ್ ಬಿ ನೀರಿನಲ್ಲಿ ಕರಗುವ ರಾಸಾಯನಿಕ ಸಂಯುಕ್ತ. ಅದು ಬಣ್ಣವಾಗಿ ಕಾರ್ಯನಿರ್ವಹಿಸುತ್ತದೆ. ಅದರ ಪ್ರಕಾಶಮಾನವಾದ ಗುಲಾಬಿ ಬಣ್ಣಕ್ಕೆ ಹೆಸರುವಾಸಿಯಾಗಿದೆ.
ರಾಸಾಯನಿಕವು ಮಾನವರಿಗೆ ವಿಷಕಾರಿಯಾಗಿದೆ. ಓಕೆ, ಸೊ ಅದರ ಜೊತೆಗೆ ಇದು ಆಹಾರ ಉತ್ಪನ್ನಗಳೊಂದಿಗೆ ಬೆರೆಸಿದಾಗ ವಿಶೇಷವಾಗಿ ಅಪಾಯಕಾರಿಯಾಗುತ್ತದೆ. ಕಾಲಾನಂತರದಲ್ಲಿ ಕ್ಯಾನ್ಸರ್ ಮತ್ತು ಗೆಡ್ಡೆಗೆ ಕಾರಣವಾಗುತ್ತದೆ. ಆರೋಗ್ಯಕ್ಕೆ ಹಾನಿಕಾರಕವಾದ ಹತ್ತಿ ಮಿಠಾಯಿ ಅಥವಾ ಕಾಟನ್ ಕ್ಯಾಂಡಿ ತಯಾರಿಕೆಗೆ ರೋಡಮೈನ್ ಬಿ ರಾಸಾಯನಿಕವನ್ನು ಬಳಸುತ್ತಿರುವುದು ಕಂಡುಬಂದ ಹಿನ್ನೆಲೆಯಲ್ಲಿ ತಮಿಳುನಾಡು ಸರ್ಕಾರ ಇದನ್ನು ಬ್ಯಾನ್ ಮಾಡಿರ್ತಕ್ಕಂಥದ್ದು. ಇದು ನೋಡಿ ಫೆಬ್ರವರಿ 25 ಮತ್ತು 26ನೇ ತಾರೀಕಿನ ಪ್ರಮುಖ ಪ್ರಚಲಿತ ಘಟನೆಯಾಗಿದೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.